ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ನಿಗಿ ಕೆಂಡ ಕಾರಿದ್ದಾರೆ. ನಮ್ಮನ್ನ ಕಾಂಗ್ರೆಸ್ನವರು ಪಾಕಿಸ್ತಾನಕ್ಕೆ ಅಡವಿಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ. ಈ ಸರ್ಕಾರ ಕೇರಳದ ಅಥವಾ ನಮ್ಮದ ಕರ್ನಾಟಕದ? ಅದಕ್ಕೆ ಸರ್ಕಾರ ಸಿಎಂ ಉತ್ತರ ಕೊಡಬೇಕು. ಕೇರಳದಲ್ಲಿ ಆನೆ ತುಳಿತವಾದ್ರೆ ಅಲ್ಲಿ 25 ಲಕ್ಷ ಪರಿಹಾರ, ಭೂಕುಸಿತವಾದ್ರೆ ಕೋಟ್ಯಾಂತರ ರೂಪಾಯಿ ಪರಿಹಾರ, ಮನೆ ಕಟ್ಟಿಸ್ಕೊಡ್ತೀವಿ ಅನ್ನುವಂತ ಹಿನ್ನೆಲೆಯಲ್ಲಿ ಅಕ್ರಮ ವಲಸಿಗರಿಗೆ ಫಟಾಫಟ್ ಮನೆಗಳನ್ನ ಕೊಡ್ತಾರೆ. ಇದು ಕಾಂಗ್ರೆಸ್ನ ಹೊಸ ನೀತಿ. ಕೈ ಸರ್ಕಾರದ ವಿರುದ್ಧ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ. ಕರ್ನಾಟಕದ ನೆಲ ಈಗ ಅವ್ರು ಯಾಕೆ ಬೇರೆ ಮಹಾರಾಷ್ಟ್ರದ ಬಗ್ಗೆ ಯಾಕೆ ಮಾತಾಡಲ್ಲ? ಪಾಕಿಸ್ತಾನದವರು ತಮಿಳ್ನಾಡು ಬಗ್ಗೆ ಯಾಕೆ ಮಾತಾಡಲ್ಲ? ಕರ್ನಾಟಕದ ಬಗ್ಗೆನೇ ಯಾಕೆ ಮಾತಾಡ್ತಾರೆ? ಅಂದರೆ ಅಷ್ಟು ಈ ಸರ್ಕಾರ ವಲಸೆದ್ದೋಗಿದೆಯಾ? ಇದು ಸರ್ಕಾರಕ್ಕೆ ನನಗನ್ಸ್ತತೆ ಇದು ಸರ್ಕಾರಕ್ಕೆ ಅವಮಾನ. ಮಾನ ಮರ್ಯಾದೆ ಇದ್ದರೆ ಸರ್ಕಾರ ಒಂದು ಕ್ಷಣನೂ ಇರಬಾರ್ದು ಅಧಿಕಾರದಲ್ಲಿ. ನಾವೊಂದು ದುರಂತದ ಒಂದು ಎಡ್ಜ್ಗೆ ಬಂದ್ಬಿಟ್ಟಿದ್ರಿ ಇವರಿಬ್ಬರ ಜಗಳದಲ್ಲಿ, CM DCM ಜಗಳದಲ್ಲಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗಿದೆ. ರಾಜ್ಯದಲ್ಲಿ ಜಮೀನುಗಳು, ಸರ್ಕಾರಿ ಜಮೀನನ್ನು ಉಳಿಸ್ಕೊಳಕ್ಕಾಗದೇ ಇರೋವಂಥ ಪರಿಸ್ಥಿತಿಗೆ ಪಾಕಿಸ್ತಾನದಿಂದ ಮಾತಾಡ್ತಾರೆ, ಕೇರಳದಿಂದ ಮಾತಾಡ್ತಾರೆ. ಅವರ ಒತ್ತಡಕ್ಕೆ ಬಲಿಯಾಗಿ 650 ಕೋಟಿ ಬೆಲೆ ಬಾಳುವಂಥ ಜಮೀನನ್ನು ಕೊಡೋಕ್ಕೆ ನೀವು ತಯಾರಾಗೋಗ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ನಾವು? ಇದೊಂದು ಹೊಸ ಪರಂಪರೆ ನನಗನ್ಸ್ತತೆ. ಇದಕ್ಕೋಸ್ಕರ ಹಿಂಗೆ ಅವ್ರಿಗೆ ನಾರ್ಮಲಾಗಿ ಕೊಡೋಕ್ಕೆ ಬರೋದೇ ಇಲ್ಲ. ಯಾವ ಕಾನೂನು ಅಡಿಯಲ್ಲೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಸರ್ಕಾರ ಮಂತ್ರಿಯಾಗಿ ನಾನು 4-5 ಸಾರಿ ಮಂತ್ರಿಯಾಗಿದ್ದೀನಿ. ರೆವಿನ್ಯೂ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ರಿಂದ. ಸುಖೇಶ್, ಈಗ ಅಲ್ಲಿ ಮ್ಯಾಪ್ನ ಪ್ರಕಾರವಾಗಿ ಯಾವಾಗಿಂದ ಮನೆಗಳಿದೆ, ಯಾವಾಗಿಂದ ಇವರು ವಾಸ ಇದ್ದಾರೆ, ಇದೆಲ್ಲ ತಿಳ್ಕೊಳ್ಬೇಕು. ಅದಕ್ಕೂ ಮುಂಚಿತವಾಗಿ ಸುದ್ದಿಗೋಷ್ಠಿ ಮಾಡಿ ಈ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರ ವಿರುದ್ಧವಾಗಿ ಈಗ ಬಿಜೆಪಿ ದಾಖಲೆ ಸಮೇತ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಸೊ ಯಾವೆಲ್ಲ ದಾಖಲೆಗಳನ್ನ ಈಗ ಸರ್ಕಾರದ ಮುಂದಿಡುವ ಪ್ರಯತ್ನ ನಡೆಸ್ತಾ ಇದೆ? ಈಗ ಅವರು ಒಂದು ರೀತಿ ಅಲ್ಲಿದ್ದಂಥ ಹಿಂದೆ ಇದ್ದಂಥದ್ದು ಏನಿತ್ತು, ಈಗ ಏನಿದೆ, ಎಷ್ಟು ವರ್ಷದ ಹಿಂದೆ ಅಲ್ಲಿ ಮನೆಗಳಿತ್ತು, ಈಗ ಇರಲಿಲ್ಲ ಅನ್ನುವಂಥ ಒಂದಷ್ಟು ದಾಖಲಾತಿಗಳನ್ನು ಅವ್ರು ಇಟ್ಕೊಂಡಿರುವಂಥದ್ದು. ಈಗ ಹಾಗಾಗಿ ಆ ಒಂದು ಎರಡು ಬೇರೆ ಬೇರೆ ಭಾವಚಿತ್ರಗಳಿದ್ದಾವೆ. ಅದರಲ್ಲಿ ಒಂದಕ್ಕೆ ಮನೆಗಳು ಇರಲಿಲ್ಲ ಅನ್ನುವಂಥದ್ದು ಕೇವಲ 2 ವರ್ಷದ ಹಿಂದೆ 3 ವರ್ಷದ ಹಿಂದೆ, ಆನಂತರ ಇತ್ತು ಅನ್ನುವಂಥದ್ದು ಕೂಡ ತೋರಿಸ್ತಾ ಇರುವಂಥದ್ದು. ಜೊತೆಗೆ ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನುವಂಥ ಮಾತು ಕೂಡ ಹೇಳ್ತಿದೆ. ಸರ್ಕಾರವು ಕೂಡ ಎಡವಿದ್ದೆಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಅಲ್ಲಿ ಅವರು ಅಕ್ರಮವಾಗಿ ನೆಲೆಸಿದ್ರನ್ನ ಕಾರಣಕ್ಕಾಗಿ ಸರ್ಕಾರದ ಕಡೆಯಿಂದಲೇ ಅಕ್ರಮ ಒತ್ತುವರಿಯನ್ನು ತೆರವು ಮಾಡಿರುವಂಥದ್ದು. ಅಕ್ರಮ ಒತ್ತುವರಿ ತೆರವು ಮಾಡುವಾಗ ಅವರು ಅಕ್ರಮವಾಗಿ ಶೆಡ್ ಹಾಕೊಂಡಿದ್ರು ಅಂದಮೇಲೆ ಎಲ್ಲಿಂದ ಬಂದಿದ್ರು ಅನ್ನುವಂಥದ್ದು ಕೂಡ ಪ್ರಶ್ನೆ. ಅವರು ಬೇರೆ ಅಕ್ಕಪಕ್ಕದವರೇ ಆಗಿದ್ದು ಅಕ್ರಮವಾಗಿ ಅಲ್ಲಿ ಹಾಕೊಂಡಿದ್ರು ಅಂದರೆ, ಅಥವಾ ಸ್ಥಳೀಯರು ಅಥವಾ ಇಂಥ ಊರಿನವರು, ಅವ್ರ ಹತ್ರ ಎಲ್ಲ ದಾಖಲಾತಿಗಳು ಇದೆ ಅನ್ನೋದಾದರೆ ಮತ್ತೆ ಅವರು ಬಂದು ಇಲ್ಲಿ ಯಾಕೆ ಹಾಕೊಂಡಿದ್ರು ಅನ್ನೋದು ಪ್ರಶ್ನೆ. ಹಾಗೆ ಹಾಕೊಂಡ ಮೇಲೆ ಅವ್ರು ತಪ್ಪು ಅಂತ ಆದಮೇಲೆ ಅವ್ರನ್ನ ತೆರವುಗೊಳಿಸಿದ್ರೆ ಮುಗಿದೋಯ್ತು. ಇನ್ಯಾರ್ದೋ ಒತ್ತಡ, ಅದು ನೇರವಾಗಿ ಕೇರಳದ ಲಾಬಿ. ಕೇರಳದಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಅದಕ್ಕೆ ಕಾಂಗ್ರೆಸ್ ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಬೇಕಂತ ವಿಪಕ್ಷವಾಗಿ. ಹಾಗಾಗಿ ಅವ್ರದ್ದೇ AICC ಜನರಲ್ ಸೆಕ್ರೆಟರಿ ಕೇರಳದವರು ಇದ್ದಾರೆ. ಅವ್ರು ಇಲ್ಲೇನೋ CM DCM ಮೇಲೆ ಒತ್ತಡ ತರ್ತಾರೆ, ಇವರ ಒತ್ತಡಕ್ಕೆ ಮಣಿತಾರೆ. ಸರ್ಕಾರ ಅವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತೆ, ಅವರಿಗೆ ಮನೆ ಕೊಡಲಿಕ್ಕೆ ಮುಂದಾಗಿದೆ, ಘೋಷಣೆ ಮಾಡಿದೆ, ಮತ್ತೊಂದಷ್ಟು ಅದನ್ನೆಲ್ಲ ವೆರಿಫೈ ಮಾಡ್ತಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಎಲ್ಲವನ್ನು ಪರಿಶೀಲನೆ ಮಾಡುವ ಮುಂಚಿತವಾಗಿ ತರಾತುರಿಯಲ್ಲೂ ನಿರ್ಧಾರ ಕೈಗೊಳ್ಳಬೇಕಿತ್ತು. ಯಾಕೆ? ಅದು ಕೇರಳದ ಲಾಬಿ ಅನ್ನೋಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಕೇರಳದವ್ರು ಏನಾದರೂ ಲಾಬಿ ಮಾಡ್ಕೊಳ್ಳಿ, ಏನಾದರೂ ಒತ್ತಡ ಮಾಡಲಿ, ಆಡಳಿತ ನಮ್ಮದು, ನಿರ್ಧಾರ ನಮ್ಮದು ಅನ್ನುವಂಥ ಗಟ್ಟಿ ನಿಲುವು ಯಾಕೆ ಸರ್ಕಾರಕ್ಕೆ ಬರೋಕ್ಕಾಗಲಿಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಹಾಗೆ ಈ ಎಲ್ಲ ಲಾಬಿಗಳ ಮಧ್ಯದಲ್ಲಿ ಯಾರ್ಯಾರಿಗೆ ಕೊಡ್ತಾರೆ ಮನೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಅಲ್ಲಿ ಇದ್ದವರೆಲ್ಲರಿಗೂ ಕೊಡ್ತಾರಾ ಅಥವಾ ಜಿನೈನ್ ಡಾಕ್ಯುಮೆಂಟ್ಸ್ ಇಲ್ಲದೆ ಇದ್ದವ್ರನ್ನ ಗುರುತಿಸ್ತಾರಾ? ಅಕ್ರಮ ವಲಸಿಗರು ಯಾರು ಇದ್ದಾರಾ ಅವ್ರನ್ನೇನಾದ್ರು ಗುರುತಿಸ್ತಾರಾ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಆದರೆ ವಿಪಕ್ಷಗಳು ಎತ್ತಿರುವಂಥ ವಿಚಾರ ಈಗ ಕಾನೂನಾತ್ಮಕ ಹೋರಾಟಕ್ಕೆ ಕೂಡ ಮುಂದಾಗಿರೋದ್ರಿಂದ ಸಹಜವಾಗಿಯೇ ಅದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಕೂಡ ಈಗಿನ ಕುತೂಹಲ ಕೂಡ. ದಿವ್ಯಜ್ಯೋತಿ. ಸುಖೇಶ್, ಸಾಮಾನ್ಯವಾಗಿ ಬಿಜೆಪಿ ಯಾವುದೇ ಹೋರಾಟವನ್ನು ಕೂಡ ತಾರ್ಕಿಕ ಅಂತ್ಯದವರೆಗೂ ತೆಗೆದುಕೊಂಡು ಹೋಗಲ್ಲ, 1-2 ದಿನಕ್ಕೆ ಸೀಮಿತ ಆಗುತ್ತೆ. ಬಹುಶಃ ಈ ವಿಚಾರದಲ್ಲಿ ಹಾಗಾಗಲ್ಲ ಅಂತ ನಿರೀಕ್ಷೆ ಮಾಡಬಹುದಾ? ಸಹಜವಾಗಿ ಯಾವುದೇ ಹೋರಾಟನ ಹೀಗೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವರ ಉತ್ಸಾಹ ಎಲ್ಲಿವರೆಗಿರುತ್ತೆ ಬಿಜೆಪಿ ಅವರಿಗೆ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಆದರೆ ಈಗ ಬಿಜೆಪಿ ನಾಯಕರಿಗೆ ಖಂಡಿಸ್ತಾ ಇದ್ದಾರೆ ಮತ್ತು ಸರ್ಕಾರದ ಕ್ರಮ ಒಂದು ರೀತಿ ಪ್ರಶ್ನಾರ್ಹವಾಗಿ ಇರುವಂಥದ್ದು ಕೂಡ. ಯಾಕಂದ್ರೆ ಏಕಾಏಕಿಯಾಗಿ ಅವ್ರಿಗೆ ಮನೆ ಕೊಟ್ಟು ಬಿಡ್ತೀವಿ, ಹಾಗಾದ್ರೆ ಉಳಿದವ್ರ ಕತೆ ಏನು? ಹಿಂದೆ ಮನೆ ಕಳೆದುಕೊಂಡವ್ರೇನು? ಹಿಂದೆ ಅಕ್ರಮ ಒತ್ತುವರಿದಾರರಾಗಿದ್ರೆ ಅವ್ರನ್ನ ಒಕ್ಕಲಿಪಿಸಿದ್ರೆ ಅವ್ರ ಕತೆ ಏನು? ಅಥವಾ ಈಗ ಯಾವ್ದಾದ್ರು ಸರ್ಕಾರಿ ಜಾಗದಲ್ಲಿ ಯಾರಾದರೂ ಈ ರೀತಿ ಅಕ್ರಮವಾಗಿದ್ರೆ ಸೀದಾ ಹೋಗೋದು, ಅವ್ರನ್ನ ಡೆಮಾಲಿಷನ್ ಮಾಡೋದು, ಅಲ್ಲಿಂದ ಎಬ್ಸೋದು, ಕಳಿಸೋದು, ಇಷ್ಟೇನಾ? ಅಥವಾ ಅವರಿಗೆ ಇದು ಅಪ್ಲೈ ಆಗುತ್ತಾ? ಈಗೆಲ್ಲವೂ ಸಹಜವಾದ ಪ್ರಶ್ನೆ ಬಂದೇ ಬರುತ್ತೆ. ಇನ್ಯಾವುದೋ ರಾಜ್ಯದಲ್ಲಿ ಇನ್ಯಾವುದೋ 2 ರಾಜಕೀಯ ಪಕ್ಷಗಳ ನಡುವೆ ಇನ್ಯಾವುದೋ ಕಾರಣಕ್ಕೆ ಜಟಾಪಟಿ ಆದರೆ ನಾವು ಒಂದು ರೀತಿಯ ಜಿ ಹುಜೂರ್ ಅನ್ನುವಂಥ ರೀತಿಯಲ್ಲಿ ಕೇರಳದವರು ಹೇಳಿದ್ಕೆಲ್ಲ ನಾವು ಓಕೆ ಅಂತೀವಿ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಿರುವಂಥ ರೀತಿ ಸರ್ಕಾರದ ನಡೆ ಸರಿಯಲ್ಲ ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ದಿವ್ಯಜ್ಯೋತಿ. ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ವಾಸಿಗಳಿಗೆ ಸರ್ಕಾರ
ಫಟಾಫಟ್ ಭಾಗ್ಯವನ್ನ ಪರಿಹಾರವನ್ನ ಕಲ್ಪಿಸ್ತಾ ಇರೋ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿ ಇದೀಗ ಕೆಲವೊಂದಷ್ಟು ವಿಚಾರಗಳನ್ನ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನಗಳು ಇನ್ ಕೇಸ್ ಅವ್ರ ಗಮನಕ್ಕೆ ಬರದೇ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ವರ್ಷಗಳಿಂದ ಇದ್ದಾರೆ, ಅವ್ರು ಯಾರು ಎತ್ತ ಇದೆಲ್ಲದರ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡಲಾಗ್ತಿದೆ.